ಎಲ್ಲರಿಗೂ ನಮಸ್ಕಾರಗಳು. ಭೂಮಿ ಸಂರಕ್ಷಣೆ ಪ್ರಬಂಧ. ಈ ಪ್ರಬಂಧ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಪೀಠಿಕೆ: ಸೌರಯುಗದಲ್ಲಿ ಭೂಮಿ ಒಂದು ಸುಂದರ, ಅಸದೃಶ, ಅಪ್ರತಿಮ ಗ್ರಹ. ಸೌರಯುಗದಲ್ಲಿ ಭೂಮಿ ಒಂದು ಸುಂದರ, ಅಸದೃಶ, ಅಪ್ರತಿಮ ಗ್ರಹ. ಹಸಿರು ನೀಲಿ ಮಿಶ್ರಿತ ಗೋಳ, ಹೊಳೆಯುವ ಧವಳ ವರ್ಣದ ಧ್ರುವ ಟೊಪ್ಪಿಗೆಗಳ ಇದು ವ್ಯೋಮಯಾತ್ರಿಗೆ ಕಾಣುವ ಭೂಮಿಯ ನೋಟ. ವಿವರಣೆ: ಭೂಮಿಯ ಸೂರ್ಯನಿಂದ 15 ಕೋಟಿ ಕಿಲೋಮೀಟರ್ ದೂರದಲ್ಲಿರುವುದು. ಭೂಮಿ ಸುಮಾರು 500 ಕೋಟಿ ವರ್ಷಗಳಷ್ಟೇ ಹಳೆಯದೆಂದು ಅಂದಾಜು ಮಾಡಲಾಗಿದೆ. ಭೂಮಿಯ ಒಟ್ಟು ವಿಸ್ತೀರ್ಣ 51 ಕೋಟಿ ಚದರ ಕಿಲೋಮೀಟರ್ಗಳು. ಭೂಮಿಯಲ್ಲಿರುವ ಜಲಭಾಗ 36 ಕೋಟಿ ಚದರ ಕಿಲೋಮೀಟರ್ಗಳು. ಭೂಮಿಯ ಸಮಭಾಜಕ ವೃತ್ತದ ವ್ಯಾಸ 12.757 ಕಿಲೋಮೀಟರ್ಗಳು. ಭೂಮಿಯ ಸೌರಯುಗದಲ್ಲಿ 5ನೇ ದೊಡ್ಡ ಗ್ರಹ. ಸೂರ್ಯನಿಂದ 3ನೇ ಸ್ಥಾನದಲ್ಲಿರುವ ಗ್ರಹವಾಗಿದೆ. ಭೂಮಿಯು ತನ್ನ ಮೈ ಸುತ್ತಲೂ ತಿರುಗುವಾಗ ಹಗಲು ರಾತ್ರಿಗಳಾಗುತ್ತವೆ. ಭೂಮಿಯ ಮೇಲ್ಮೈ 70% ಭಾಗ ಜಲಭಾಗ ಹಾಗೂ 30% ಭಾಗ ನೆಲಭಾಗ ಹೊಂದಿದೆ. ಅರಿಸ್ಟಾಟಲನು ಭೂಮಿಯ ಗೋಲಾಕಾರದಲ್ಲಿದೆ ಎಂದು ಹೇಳಿದ್ದಾನೆ. ಭೂಮಿಯನ್ನು ಎಲ್ಲರೂ ಸಂರಕ್ಷಣೆ ಮಾಡಬೇಕು. ಆದ್ದರಿಂದ 1970ರಿಂದ ಪ್ರತಿ ವರ್ಷ ಏಪ್ರಿಲ್ 22ರಂದು ಭೂ ದಿವಸ, ಅರ್ತ್ ಡೇ ಆಚರಿಸಲು ನಿರ್ಧರಿಸಿದರು. ಒಟ್ಟು 192 ದೇಶಗಳು ಭೂ ದಿನಾಚರಣೆಯನ್ನು ಆಚರಿಸುತ್ತವೆ. ಭೂಮಿಯನ್ನು ಸಂರಕ್ಷಣೆ ಮಾಡುವ ವಿಧಾನಗಳು: ವಿದ್ಯುತ್ ಬಳಕೆ ಕಡಿಮೆ ಮಾಡುವುದು, ನೀರು ಪೋಲಾಗದಂತೆ ಮಿತವಾಗಿ ಬಳಸುವುದು, ಪೆಟ್ರೋಲ್ ಡೀಸೆಲ್ ವಾಹನಗಳ ಬಳಕೆ ಕಡಿಮೆ ಮಾಡುವುದು, ಹಸಿರು ಸಸ್ಯ ಬೆಳೆಸುವುದು, ಪ್ಲಾಸ್ಟಿಕ್ ಬಳಕೆ ಕಡಿಮೆ ಮಾಡುವುದು ಇವು ಭೂಮಿಯನ್ನು ಸಂರಕ್ಷಣೆ ಮಾಡುವ ಪ್ರಮುಖ ವಿಧಾನಗಳೆಂದು ಹೇಳಬಹುದು. ಉಪಸಂಹಾರ: ನಾವು ನಮ್ಮ ಮುಂದಿನ ಪೀಳಿಗೆಗೆ ನಮ್ಮ ಭೂಮಿಯನ್ನು ಸಂರಕ್ಷಣೆ ಮಾಡಬೇಕು. ಭೂಮಿಯನ್ನು ಕಾಪಾಡುವುದು ನಮ್ಮ ಪ್ರತಿಯೊಬ್ಬರ ಕರ್ತವ್ಯವಾಗಿದೆ. ಭೂಮಿ ಒಂದು ಸುಂದರವಾದ ಗ್ರಹ. ಭೂಮಿಯಲ್ಲಿ ಮಾತ್ರ ಜೀವಿಗಳು ವಾಸಿಸಲು ಸಾಧ್ಯವಾಗಿರೋದ್ರಿಂದ ಭೂಮಿಯನ್ನು ನಾವು ನಮ್ಮ ಮುಂದಿನ ಪೀಳಿಗೆಗೂ ಮುಂದಿನ ಜನಾಂಗಕ್ಕೂ ಭೂಮಿಯನ್ನು ರಕ್ಷಣೆ ಮಾಡುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ. ಆದ್ದರಿಂದ ನಾವು ಭೂಮಿಯನ್ನು ಸಂರಕ್ಷಣೆ ಮಾಡೋಣ ಅಂತ ಹೇಳುತ್ತಾ ಒಂದು ಚಿಕ್ಕ ಪ್ರಬಂಧ ಮುಗಿಸುತ್ತೇನೆ. ವಿಡಿಯೋಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.